ಟು ಸೌಮ್ಯ ಬ್ಯೂಟಿ ಸ್ಟೈಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇವತ್ತು ನಾನು ಯಾವುದ್ರ ಬಗ್ಗೆ ವೀಡಿಯೋ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀರಪ್ಪ ಅಂದರೆ ಒಂದು ಸೂಪರ್ ಡೂಪರ್ ಆಗಿರೋ ಅಂಥ ಒಂದು ಮ್ಯಾಜಿಕಲ್ ಸ್ಪ್ರೇ. ಅದು ರೈಸ್ ವಾಟರ್ ಮತ್ತು ಲೆಮನ್ ಮಿಕ್ಸ್ ಮಾಡಿ ಮಾಡಿರೋ ಅಂಥ ಸ್ಪ್ರೇ. ಸೊ ಇದನ್ನು ನೀವು ಯಾವ ಥರ ಯೂಸ್ ಮಾಡಬೇಕಪ್ಪ ಅಂತಂದರೆ, ಸ್ಕಿನ್ನಲ್ಲಿ ಇದರಿಂದ ಏನು ಯೂಸ್ ಅಂತ ಅಂದರೆ, ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಮೀನ್ಸ್ ಅಂದರೆ ಮಾಯ್ಶ್ಚರೈಸ್ ಬೇಕು ಅಂತಂದರೆ, ಸ್ಕಿನ್ನ ಡಲ್ನೆಸ್ ಇದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಆ ಸ್ಪ್ರೇನ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವೀಡಿಯೋಸ್ಗೆ ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಲಿ ಅಂತ ಕೂಡ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಇದರಿಂದ ನಾನು ಅಪ್ಲೋಡ್ ಮಾಡಿದ ವೀಡಿಯೋ ನೋಟಿಫಿಕೇಶನ್ ತಟ್ ಅಂತ ಬರುತ್ತೆ, ನೀವು ಫಟ್ ಅಂತ ನೋಡ್ಬೋದು. ಸೊ ಡೋಂಟ್ ಕೇರ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಇನ್ನೊಂದು ಬೌಲಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ಸೇಮ್ ಕ್ವಾಂಟಿಟಿ ಅಕ್ಕಿ ಎಷ್ಟು ಹಾಕಿರ್ತೀರ ಅಷ್ಟೇ ಸೇಮ್ ನೀರು ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಒಂದು ಪೂರ್ತಿ ಲೆಮನ್ ಸೊ ರೌಂಡ್ ಸ್ಲೈಸ್ ಥರ ಕಟ್ ಮಾಡಿಕೊಂಡು ನೀಟಾಗಿ ಅಕ್ಕಿಯಲ್ಲಿ ಡಿಪ್ ಮಾಡಿ. ಸೊ ಡಿಪ್ ಮಾಡಿ ಆದಮೇಲೆ ಆ ಅಕ್ಕಿ ಏನಿರುತ್ತಲ್ವ ಅದನ್ನೆಲ್ಲ ಲೆಮನ್ ಎಲ್ಲ ಪೂರ್ತಿ ಕವರ್ ಆಗೋ ಥರ ಮುಚ್ಚಿಬಿಡಿ. ಅದಾದಮೇಲೆ 1.5 ಅವರ್ ಅಥವಾ 2 ಅವರ್ಸ್ ಬಿಟ್ಬಿಡಿ. ಇದಾದಮೇಲೆ ಲೆಮನ್ ಸಾಫ್ಟ್ ಆಗಿರುತ್ತೆ. ಇದು ನಾನು 2 ಅವರ್ಸ್ ಆದಮೇಲೆ ತೆಗೆದಿರೋದು. ಸೊ ಸಾಫ್ಟ್ ಆಗಿರುತ್ತಲ್ವ, ಸೊ ನೀಟಾಗೆಲ್ಲ ಹಿಂಡ್ಬಿಡಿ. ಅಕ್ಕಿ ಮತ್ತು ಲೆಮನ್ ಏನಿದೆ ಅದನ್ನೆಲ್ಲ ನೀಟಾಗಿ ಹಿಂಡಿ, ಅದು ವಾಟರ್ ಬರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಗೊಂಬಿಡಿ. ಇದರಿಂದ ನಮ್ಮ ಸ್ಕಿನ್ನಲ್ಲಿ ಓಪನ್ ಪೋರ್ಸ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಸ್ಕಿನ್ ಫ್ರೆಶ್ ಅನಿಸುತ್ತೆ. ಒಂದು ಸ್ಕಿನ್ ಗ್ಲೋಯಿಂಗ್ ಕೊಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ವಾಟರ್ ಸ್ಪ್ರೇ. ಸೊ ಎಲ್ಲ ನೀಟಾಗಿ ತಕ್ಕೊಂಡಾದಮೇಲೆ ಒಂದು ಬೌಲ್ಗೆ ಫಿಲ್ಟ್ರ್ ಮಾಡ್ಕೊಳ್ಳಿ. ಲೆಮನ್ ಮತ್ತು ರೈಸ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳಿ. ಇಲ್ಲ ಅಂತ ನಿಮ್ಮ ಹತ್ರ ಯಾವ ಎಂಟಿ ಕಂಟೈನರ್ ಇರುತ್ತೆ ಅದಕ್ಕೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಆಯಿತು ಇದು. ಸೊ ಇದಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಅಕ್ಕಿ ಮತ್ತು ಲೆಮನ್ ಇತ್ತಲ್ವ ಅದನ್ನು ಒಂದು ಬಾಡಿ ಸ್ಕ್ರಬ್ ಥರ ಯೂಸ್ ಮಾಡ್ಬೋದು. ಇದನ್ನೆಂತಕ್ಕೆ ವೇಸ್ಟ್ ಮಾಡೋದಲ್ವ. ಸೊ ಇದನ್ನೆರಡನ್ನೂ ನೀಟಾಗಿ ಹಾಕಿ ಅದಾದಮೇಲೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಟರ್ಮರಿಕ್. ನಿಮಗೆ ಬೇಕು ಅಂದರೆ ಮೊಸರು ಹಾಕ್ಕೊಂಡು ಸ್ಕ್ರಬ್ ಮಾಡ್ಬೋದು. ಇದರಿಂದ ಸ್ಕಿನ್ ಕೂಡ ಎಕ್ಸ್ಫೋಲಿಯೇಟ್ ಆಗುತ್ತೆ. ಸೊ ಇದಾದಮೇಲೆ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ನಿಮ್ಮ ಡೈಲಿ ಸ್ಕಿನ್ ಕೇರ್ ರೊಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನಿಮ್ಮ ಸ್ಪ್ರೇ ಮಾಡಿದಾಗ ಗೊತ್ತಾಗಿದೆ ನಿಮ್ಮ ಸ್ಕಿನ್ ಓಪನ್ ಪೋರ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ ಫ್ರೆಶ್ ಅನಿಸುತ್ತೆ ಆ್ಯಂಡ್ ಸ್ಕಿನ್ ಇನ್ಸ್ಟೆಂಟ್ ಗ್ಲೋ ಆಗಿ ಕೂಡ ಕಾಣುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ನಾನು ಅಪ್ಲೈ ಮಾಡಿದ ಜಸ್ಟ್ 1 ಯೂಸ್ಗೆ ತುಂಬ ಗ್ಲೋ ಅನಿಸುತ್ತೆ, ಸ್ಕಿನ್ ಕ್ಲಿಯರ್ ಕೂಡ ಅನಿಸುತ್ತೆ ಆ್ಯಂಡ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ವಿತಿನ್ 1 ವೀಕಲ್ಲೇ ಏನು ರಿಸಲ್ಟ್ ಸಿಗುತ್ತೆ ಅಂತಂದರೆ, ಸ್ಕಿನ್ನಲ್ಲಿ ಕ್ಲಿಯರ್ನೆಸ್ ಆಗಿರ್ಬೋದು ಅಥವಾ ಸ್ಕಿನ್ನಲ್ಲಿ ಡಲ್ನೆಸ್ ಅನ್ನೋದನ್ನು ಲಿಟ್ರಲಿ ರಿಮೂವ್ ಮಾಡೋದಾಗಿರ್ಬೋದು. ಪಿಂಪಲ್ ಸ್ಪಾಟ್ಸ್ ಏನಿದೆ ಅದನ್ನು ಕ್ಯೂರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು ರೈಸ್ ವಾಟರ್. ಸೊ ನನಗಂತೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಗ್ಲೋಯಿಂಗ್ ಆಗೋದಕ್ಕೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಅವರಿಗೆ ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟೇ ನನಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಲಿ ಆ್ಯಂಡ್ ಗರ್ಲ್ಸ್ ಯಾವಾಗಲೂ ಬ್ಯೂಟಿಫುಲ್ ಆಗಿರಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಆಂಟರ್ ಟೇಕ್ ಕೇರ್, ಬಾಯ್.